ಬಿಡದಿ ಟೌನ್ಶಿಪ್ ಆದೇಶವನ್ನ ಪ್ರಶ್ನಿಸಿದ್ದಂತಹ ಪಿಐಎಲ್ ಅರ್ಜಿ ವಜಾ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು. ಈಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಜಾಗೊಳಿಸಿ ಹೈಕೋರ್ಟ್ನ ವಿಭಾಗೀಯ ಪೀಠ ಆದೇಶವನ್ನ ಹೊರಡಿಸಿತು. 500 ದಿನಗಳಿಂದ ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ನಡೀತಾ ಇದೆ. ಟೌನ್ಶಿಪ್ ಯೋಜನೆಗೆ 80% ರೈತರು ಒಪ್ಪಬೇಕು. ಹೈಕೋರ್ಟ್ನಲ್ಲಿ ವಕೀಲ ರಾಜೇಶ್ ಅವರಿಂದ ವಾದ ಮಂಡನೆ ಆಗಿತ್ತು. ಕಾನೂನು ಉಲ್ಲಂಘನೆ ಬಗ್ಗೆ ತಿಳಿಸಿ ಅಂತ ಹೈಕೋರ್ಟ್ ಸೂಚನೆ ಕೊಡ್ತು. ಯೋಜನೆ ಮೆರಿಟ್ ಮೇಲೆ ಕೇಸ್ ನಿರ್ಧರಿಸುವುದಿಲ್ಲ. ವಕೀಲ ರಾಜೇಶ್ ಅವರಿಗೆ ಹೈಕೋರ್ಟ್ ಪ್ರಶ್ನೆಯನ್ನ ಮಾಡಿತ್ತು. ರಾಜ್ಯದಲ್ಲಿ ಸಿಎಂಗಳು ಬದಲಾಗ್ತಾ ಹೋಗ್ತಾರೆ, ಆಗ ನಿರ್ಧಾರ ಬದಲಾಗಬಹುದಲ್ವಾ ಅಂತೇಳಿ ವಕೀಲರು ತಮ್ಮ ವಾದವನ್ನ ಮಂಡಿಸ್ತಾರೆ. ನಾವು ರಾಜಕೀಯ ವಿಚಾರವನ್ನ ಚರ್ಚೆ ಮಾಡ್ತಿಲ್ಲ ಅಂತೇಳಿ ಹೈಕೋರ್ಟ್ ಸೂಚನೆ ಕೊಡುತ್ತೆ. ಸರ್ಕಾರದ ಆದೇಶದಲ್ಲಿ ಉಲ್ಲಂಘನೆ ಆಗಿದೆ ಅಂತ ಹೈಕೋರ್ಟ್ ಪ್ರಶ್ನೆ ಮಾಡಿತ್ತು ವಿಭಾಗೀಯ ಪೀಠ. ಆದೇಶ ಉಲ್ಲಂಘನೆ ಆಗಿದ್ರೆ ಹೇಳಿ, ದಂಡ ಹಾಕ್ತೀವಿ, ನೇರ ಪ್ರಶ್ನೆ ಮಾಡ್ತು. ಆದ್ರೆ ನೇರ ಪ್ರಶ್ನೆಗೆ ವಕೀಲರು ಉತ್ತರವನ್ನ ಕೊಡದ ಹಿನ್ನೆಲೆ ಪಿಐಎಲ್ ಅರ್ಜಿಯನ್ನ ವಜಾಗೊಳಿಸಿದಂತ ಹೈಕೋರ್ಟ್ನ ವಿಭಾಗೀಯ ಪೀಠ. ನೋಡಿ, ಬಿಡದಿ ಟೌನ್ಶಿಪ್ ವಿಚಾರವಾಗಿ 500 ದಿನಗಳಿಂದ ಹೋರಾಟ ಮಾಡ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜಾಗವನ್ನ ಕೊಡುವುದಿಲ್ಲ ಟೌನ್ಶಿಪ್ಗೆ ಅಂತೇಳಿ. ಅಲ್ಲಿ ರೈತರು ಅಪ್ಪಿಕೋ ಚಳವಳಿಯನ್ನ ಮಾಡ್ತಿದ್ದಾರೆ, ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ, ಬಾರ್ಕೋಲ್ ಚಳವಳಿಯನ್ನ ಮಾಡ್ತಿದ್ದಾರೆ, ಪೊರಕೆಗಳನ್ನು ಹಿಡ್ಕೊಂಡು ಕೂತು ಚಳವಳಿಯನ್ನ ಮಾಡ್ತಿದ್ದಾರೆ, ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಇದೆಲ್ಲವನ್ನ ಕೂಡ ಗಮನಿಸಿ ವಕೀಲರು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ಹೈಕೋರ್ಟ್ ಅದನ್ನು ವಿಚಾರಣೆಗೆ ಎತ್ಕೊಳ್ತು. ವಿಚಾರಣೆಗೆ ಎತ್ತಿಕೊಂಡು ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತು. ಯಾಕೆ ಇಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅಂದಾಗ ಸಿಎಂಗಳು ಬದಲಾಗ್ತಾರೆ ಅಂತ ಹೇಳಿ ಪ್ರಶ್ನೆಗಳಿದ್ದಾಗ ಹೈಕೋರ್ಟ್ ವಿಭಾಗೀಯ ಪೀಠ ಹೇಳುತ್ತೆ, ನಾವು ರಾಜಕೀಯ ಮಾತು ಚರ್ಚೆ ಮಾಡ್ತಾ ಇಲ್ಲ ಇಲ್ಲಿ ಅಂತ. ಇಲ್ಲೇನಾದ್ರೂ ಉಲ್ಲಂಘನೆ ಆಗಿದ್ಯಾ ಹೇಳಿ, ನಾವು ದಂಡ ಹಾಕ್ತೀವಿ, ದಂಡವನ್ನು ವಿಧಿಸ್ತೀವಿ ಅಂತೇಳಿ ಹೈಕೋರ್ಟ್ ತಿಳಿಸ್ತು. ಅದಕ್ಕೆ ಸಮಂಜಸವಾದಂತಹ ಉತ್ತರವನ್ನ ಕೊಡದೆ ಸುಮ್ಮನಾಗ್ತಾರಂತೆ ವಕೀಲರು. ಆಗ ಅರ್ಜಿಯನ್ನ ವಜಾಗೊಳಿಸಿದ್ದಾರೆ. ಹೈಕೋರ್ಟ್ನ ವಿಭಾಗೀಯ ಪೀಠ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನ ಕೊಟ್ಟಿದೆ. ಕಾನೂನಾತ್ಮಕವಾದಂತ ಹೋರಾಟಕ್ಕೆ ಏನು ಮುಂದಾಗಿದ್ರು ಅದಕ್ಕೆ ಈಗ ಬ್ರೇಕ್ ಬಿತ್ತು. ಮುಂದಿನ ಹಂತ ಹೇಗಿರುತ್ತೆ ಕಾನೂನಾತ್ಮಕ ಹೋರಾಟ? ಅವರು ಲೀಗಲ್ ಅಡ್ವೈಸರ್ಗಳನ್ನ ಭೇಟಿ ಮಾಡ್ತಾರೆ, ಚರ್ಚೆಯನ್ನ ಮಾಡಿ ಮುಂದುವರ್ತಾರೆ. ಆದ್ರೆ ಈಗ ಒಂದು ವೇಳೆ ಏನಾದ್ರೂ ಹೈಕೋರ್ಟ್ನಿಂದ ಈ ಅರ್ಜಿ ಸ್ವೀಕೃತ ಆಗಿ ಅರ್ಜಿ ವಿಚಾರಣೆಯನ್ನ ನಡೆಸ್ತೀವಿ ಅಂತ ಹೇಳಿದ್ದೇ ಆಗಿದ್ರೆ ಒಂದು ರೀತಿಯಲ್ಲಿ ತಾತ್ಕಾಲಿಕವಾದಂತಹ ಬ್ರೇಕ್ ಬೀಳ್ತಾ ಇತ್ತು ಬಿಡದಿ ಟೌನ್ಶಿಪ್ಗೆ. ಆದ್ರೆ ಈಗ ಕಾನೂನಿನ ಅಡೆತಡೆಯನ್ನ ಹಾಕೋದಕ್ಕೆ ಮುಂದಾಗಿದ್ದು ಅದು ಕೂಡ ಎಲ್ಲೋ ಒಂದ್ ಕಡೆ ವರ್ಜಾ ಆಗಿದೆ. ಈಗ ಅದು ಮುಂದುವರಿಯುವಂತ ಸಾಧ್ಯತೆ ಇರುತ್ತೆ. ನೋಡ್ಬೇಕೇನಾಗುತ್ತೆ ಅಂತ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಪಿಐಎಲ್ ಅರ್ಜಿ ವಜಾ ಆಗಿದೆ, ವಾಟ್ ನೆಕ್ಸ್ಟ್? ಈಗಾಗಲೇ ಇನ್ನು ಈ ಒಂದು ಅರ್ಜಿ ವಜಾ ಆಗಿರುವಂತಹ ಕಾರಣದಿಂದಾಗಿ ಈಗ ರಾಜೇಶ್ ಅವರು ಮೇಲ್ಮನವಿ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಹೈಕೋರ್ಟ್ ಹೇಳುವಂತಹ ಪ್ರಕಾರ ಇಲ್ಲಿ ಯಾವುದೇ ರೀತಿಯಾದಂತಹ ದಂಡನೆ ವಿಧಿಸುವಂತದ್ದು ಮತ್ತು ಫೈನ್ ಹಾಕುವಂತಹ ಮತ್ತೆ ಕಾನೂನು ಮುಖಾಂತರ ಅಂದ್ರೆ ಕಾಯ್ದೆಯನ್ನ ಹೊರತುಪಡಿಸಿ ಏನಾದರೂ ತಪ್ಪಾಗಿದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಇದಕ್ಕೆ ಯಾವುದೇ ರೀತಿಯಾದಂತಹ ಉತ್ತರ ಇರಲಿಲ್ಲ. ಇಲ್ಲಿ ಪ್ರಮುಖವಾಗಿ ರಾಜೇಶ್ ಅವರು ಈ ರೀತಿಯಾದಂತಹ ಅಂದ್ರೆ ಭೂಮಿಗಳನ್ನ ಸ್ವಾಧೀನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರಗಳನ್ನ ಈಗ ಆ ಅಂಶಗಳನ್ನ ಇಟ್ಟುಕೊಂಡು ಪಿಐಎಲ್ ಅನ್ನ ಹಾಕಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಕೂಡ ಸಾಕಷ್ಟು ಒಂದು ವಿಚಾರಗಳನ್ನು ಕೂಡ ಹೇಳಿದೆ. 2013 ಅಂದ್ರೆ ಸರ್ಕಾರದ ಪರ ವಕೀಲರೇನಿದ್ದಾರೆ ಅವರು ಒಂದು ವಾದವನ್ನು ಮಾಡ್ತಾರೆ. 2013ರಲ್ಲಿ ಭೂ ಸ್ವಾಧೀನ ಕಾಯ್ದೆ ಅನ್ವಯವಾಗಿ ನಾವು ಈ ಸರ್ಕಾರದ ಒಂದು ಏನಿದೆ ಆ ಜಮೀನುಗಳನ್ನ ಕಬ್ಜಾ ಮಾಡುವಂತಹ ಅಂದ್ರೆ
ತಮ್ಮ ಒಂದು ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 2013ರ ಒಂದು ಭೂ ಸ್ವಾಧೀನ ಕಾಯ್ದೆಯ ಅನ್ವಯವಾಗಿ ನಾವು ಯಾವುದೇ ರೀತಿಯಾದಂತಹ ತಪ್ಪನ್ನ ಎಸಗಿಲ್ಲ. ಆ ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ. ಇದರಲ್ಲಿ ಈ ಒಂದು ಕಾಯ್ದೆಯ ಅನ್ವಯವಾಗಿ ನ್ಯಾಯಯುತವಾದಂತಹ ಮೌಲ್ಯಗಳನ್ನ ಅಂದ್ರೆ ಆ ಬೆಲೆಗಳನ್ನ ರೈತರಿಗೆ ಅಥವಾ ಯಾರು ಭೂಮಿಯನ್ನು ಹೊಂದಿರ್ತಾರೋ ಅವರಿಗೆ ಬೆಲೆಯನ್ನ ನೀಡುವಂತಹ ಮುಖಾಂತರ ಪಾರದರ್ಶಕವಾಗಿ ಈ ಒಂದು ಭೂಮಿಯನ್ನ ಪಡೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ನಡೆಯುತ್ತೆ ಅಂತ ಹೇಳಿ ಸರ್ಕಾರ ಪರ ವಕೀಲರೇನಿದ್ದಾರೆ ಅವರು ಒಂದು ವಾದವನ್ನ ಮಾಡಲಾಗಿರುವಂತದ್ದು. ಹೀಗಾಗಿ 2013ರ ಕಾಯ್ದೆಯಲ್ಲಿ ಏನಾದ್ರೂ ಬೇರೆ ಅಂದ್ರೆ ಕಾಯ್ದೆಯ ಅನ್ವಯವಾಗಿ ಏನಾದ್ರೂ ನ್ಯೂಪಲ್ಸ್ಗಳು ಏನಾದ್ರೂ ಆಗಿದೆಯಾ ಅಂತ ಹೇಳಿ ಹೈಕೋರ್ಟ್ ಕೂಡ ಕೇಳುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಕಾಯ್ದೆಯ ವಿರುದ್ಧವಾದಂತಹ ಒಂದು ಪ್ರಕ್ರಿಯೆಗಳು ಏನಾದ್ರೂ ನಡೆದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಮಾತ್ರ ನೀವು ಇಲ್ಲಿ ಈ ಒಂದು ನ್ಯಾಯಾಲಯದಲ್ಲಿ ಹೇಳಿ ಅಂತ ಹೇಳಿ ವಕೀಲರಿಗೆ ಅಂದ್ರೆ ರಾಜೇಶ್ ಅವರಿಗೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಂದ್ರೆ ಹೇಳಿ ವಿಧಾನ ಮಾಡ್ತು. ಆದ್ರೆ ಈ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಉತ್ತರ ಇರದ ಕಾರಣದಿಂದಾಗಿ ಮತ್ತೆ ರಾಜಕೀಯವಾಗಿ ಇದು ಬೇರೆಯದೇ ರೀತಿಯಾದಂತಹ ಒಂದು ಮಾತುಗಳು ಹೋಯಿತು. ಅಂದ್ರೆ 2028ಕ್ಕೆ ರಾಜಕೀಯವಾಗಿ ಮುಖ್ಯಮಂತ್ರಿಗಳು ಕೂಡ ಚೇಂಜ್ ಆಗ್ತಾರೆ. ಮತ್ತೆ ಇನ್ನೊಂದು ರೀತಿಯಲ್ಲಿ ಅಂದ್ರೆ ರಾಜಕೀಯ ಮಾತುಗಳು ಶುರುವಾದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇದು ಒಂದು ರಾಜಕೀಯ ವೇದಿಕೆಯಲ್ಲ, ರಾಜಕೀಯದ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಸಂವಿಧಾನದ ವಿಚಾರವಾಗಿ ಮತ್ತು ಕಾಯ್ದೆ ಏನಿದೆ ಆ ಕಾಯ್ದೆಯ ಅನ್ವಯವಾಗಿ ಯಾವ ರೀತಿ ಏನಾದರೂ ನ್ಯೂಪಲ್ಸ್ ಗಳನ್ನ ಹಾಕುವ ಆಗಿದೆಯಾ ಅಥವಾ ದಂಡಗಳಲ್ಲಿ ದಂಡ ವಿಧಿಸುವಂತಹ ಒಂದು ಉಲ್ಲಂಘನೆ ಆಗಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಇದನ್ನ ಮಾಡಬೇಕು ಅಂತ ಹೇಳಿ ಕೋರ್ಟ್ ಅನ್ನ ಆದೇಶ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆ ಮುಂದಿನ ಹಂತದಲ್ಲಿ ಇದೆ. ನಾಗೇಂದ್ರ, ಥ್ಯಾಂಕ್ ಯು ಅಭಿಷೇಕ್, ನೀವೆಲ್ಲ ಮಾಹಿತಿಗಾಗಿ.